ಸ್ಕಿನ್ನಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದು ಸ್ಟೋನ್ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ಡ್ರೈ ಸ್ಕಿನ್ ಇರೋರು ಅರ್ಧ ಗಂಟೆ 1 ಅವರ್ ಬಿಟ್ಟು ವಾಶ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋವಂಥವ್ರು ಒಂದು 5ರಿಂದ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಇದನ್ನು ನೀರಲ್ಲಿ ವೆಟ್ ಮಾಡಿ, ಸ್ವಲ್ಪ ನೀರಲ್ಲಿ ವೆಟ್ ಮಾಡಿಕೊಂಡು ಅದಕ್ಕೆ ಈ ಸ್ಟೋನನ್ನು ರಬ್ ಮಾಡಬೇಕು. ಜೆಂಟಲ್ ಆಗಿ ಈ ರೀತಿಯಾಗಿ ರಬ್ ಮಾಡ್ತಾ ಬರಬೇಕು. ಮುಖದಲ್ಲಿ ತುಂಬ ದಿನಗಳಿಂದ ಹೋಗದೆ ಹಾಗೆ ಉಳ್ಕೊಂಡಿರುವಂತಹ ಎಂಥದೇ ಕಪ್ಪು ಕಲೆಗಳಿರ್ಬೋದು, ಬಂಗು ಇರ್ಬೋದು, ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್ಗಳಿರ್ಬೋದು, ಇದೆಲ್ಲದಕ್ಕೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ. ಆಯಿಲಿಂದ, ಪಿಂಪಲ್ಸಿಂದ ಓಪನ್ ಪೋರ್ಸ್ ಜಾಸ್ತಿ ಆಗಿದ್ರೆ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ತುಂಬಾ ಟೈಟ್ ಆಗುತ್ತೆ, ಯಂಗಾಗಿ ಕಾಣುತ್ತೆ. ಮುಖದಲ್ಲಿರುವಂಥ ಸುಕ್ಕುಗಳು ಕೂಡ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸೊ ಹಾಗೆ ಎಂಥದೇ ಕಲೆಗಳಿದ್ರೂ ಕೂಡ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಇದೊಂದು ಸ್ಟೋನ್ ಇದ್ದರೆ ಸಾಕು, ಇದೊಂದು ಸ್ಟೋನ್ ಇದ್ದರೆ ಸಾಕಾಗುತ್ತೆ. ಇದೊಂದು ಸ್ಟೋನು ಈ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಕಲೆಗಳು ಕಡಿಮೆ ಆಗುತ್ತೆ, ಆಯಿಲ್ ಕಂಟ್ರೋಲ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸ್ಕಿನ್ನಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದು ಸ್ಟೋನ್ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ಸೊ ಇದನ್ನು ಹ್ಯಾಲಮ್ ಅಂತಾರೆ, ಸ್ಫಟಿಕ ಅಂತ ಕನ್ನಡದಲ್ಲಿ ಕರಿತೀವಿ, ಹಾಗೆ ಫಿಟ್ಕರಿ ಅಂತಲೂ ಕರೀತಾರೆ ಇದನ್ನು. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಗ್ರಂಥಿಗೆ ಅಂಗಡಿಗಳು, ಅಂದರೆ ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ. ಒಂದು 10ರಿಂದ 20 ರೂಪಾಯಿ ಆಗ್ಬೋದು ಒಂದು ಚಿಕ್ಕ ಸ್ಟೋನಿಗೆ. ಇನ್ನೂ ಅಲ್ಲೆಲ್ಲ ಹೋಗಿ ತಗೊಳ್ಳೋದಕ್ಕಾಗಲ್ಲ, ನಮಗೆ ಗೊತ್ತಿಲ್ಲ ಅಂತನೋರು ಆನ್ಲೈನ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನು ಮತ್ತು ಮೀಶೋ, ಇಲ್ಲೆಲ್ಲ ಸಿಗುತ್ತೆ. ಸೊ ತೊಗೊಂಡು ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ಸುಮಾರು ಮೆಥಡಲ್ಲಿ ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಮೆಥಡ್ ಏನು ಅಂತಂದರೆ, ಫಸ್ಟ್ ಮೆಥಡ್ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ವಲ್ಪ ನೀರನ್ನು ತಗೊಳ್ಳಿ. ಈ ಆಲಮ್ ಸ್ಟೋನ್ ಏನಿದೆ ಇದನ್ನು ನೀರಲ್ಲಿ ವೆಟ್ ಮಾಡಿ, ಸ್ವಲ್ಪ ನೀರಲ್ಲಿ ವೆಟ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಿ. ಕಣ್ಣುಗಳ ಹತ್ರ ಹಚ್ಚಬೇಡಿ, ಕಣ್ಣು ಮತ್ತು ತುಟಿ ಹತ್ರ ಹಚ್ಚೋದು ಬೇಡ. ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಮಾರ್ಕ್ಸ್ ಎಲ್ಲಿ ಜಾಸ್ತಿ ಇದೆ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಟೈಮಲ್ಲಿ ರಬ್ ಮಾಡಿ. ಸೊ ಈ ರೀತಿ ರಬ್ ಮಾಡಿ ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು, ತುಂಬ ಜೋರಾಗಿ ರಬ್ ಮಾಡಬಾರ್ದು. ಸೊ ಸ್ಲೋ ಆಗಿ, ಜೆಂಟಲಾಗಿ ಈ ರೀತಿಯಾಗಿ ರಬ್ ಮಾಡ್ತಾ ಬರಬೇಕು. ಸೊ ಇದು ಒಂದು ಮೆಥಡು. ಈ ರೀತಿಯಾಗಿ 1 ನಿಮಿಷದವರೆಗೂ ರಬ್ ಮಾಡಿದರೆ ಸಾಕು. ಅದನ್ನು ಒಂದು 10ರಿಂದ 15 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ಫೇಸ್ ವಾಶನ್ನು ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋವಂಥವ್ರು 30 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ಅಂದರೆ ತಣ್ಣೀರಿಂದ ಫೇಸ್ ವಾಶನ್ನು ಮಾಡಿಕೊಂಡು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಇನ್ನು ಡ್ರೈ ಸ್ಕಿನ್ ಇರೋವಂಥವ್ರು ಒಂದು 5 ನಿಮಿಷ ಬಿಟ್ಟು ರಬ್ ಮಾಡಿ ಆದಮೇಲೆ 5 ನಿಮಿಷ ಬಿಟ್ಟು ಫೇಸ್ ವಾಶನ್ನು ಮಾಡಿಕೊಂಡು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಯಾಕಂದರೆ ಇದನ್ನು ಯೂಸ್ ಮಾಡಿದಾಗ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಆಯಿಲಿ ಸ್ಕಿನ್ಗೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಡ್ರೈ ಸ್ಕಿನ್ ಅವರು ಕೂಡ ಬಳಸ್ಬೋದು, ಆದರೆ ಒಂದು 5 ನಿಮಿಷಕ್ಕೆ ವಾಶ್ ಮಾಡ್ಕೋಬೇಕಾಗುತ್ತೆ. ತುಂಬ ಟೈಮ್ ಬಿಟ್ಟರೆ ಮೊದಲೇ ಅವ್ರದ್ದು ಡ್ರೈ ಸ್ಕಿನ್ ಇರುತ್ತೆ, ತುಂಬ ಟೈಮ್ ಹಾಗೆ ಬಿಟ್ಟರೆ ಇನ್ನೂ ಡ್ರೈ ಆಗುತ್ತೆ. ಸೊ ಹಾಗಾಗಿ ಡ್ರೈ ಸ್ಕಿನ್ ಇರೋವಂಥವ್ರು ಒಂದು 5 ನಿಮಿಷ ಬಿಟ್ಟು ಫೇಸ್ ವಾಶನ್ನು ಮಾಡ್ಕೋಬೋದು. ಆಯಿಲಿ ಸ್ಕಿನ್ ಇರೋವಂಥವ್ರು ಅರ್ಧ ಗಂಟೆ 1 ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು, ಅವ್ರಿಗಿನ್ನ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗಂತ ಓವರ್ ನೈಟ್ ಬಿಡೋದು, 1 ಅವರ್ಗಿಂತ ಜಾಸ್ತಿ ಬಿಡೋದು, ಈ ಥರ ಮಾಡೋದಕ್ಕೆ ಹೋಗಬಾರ್ದು. ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಬಿಟ್ಟು ನೀವು ಫೇಸ್ ವಾಶನ್ನು ಮಾಡ್ಕೋಬೋದು. ಇದು ಒಂದು ರೀತಿ ಬಳಸುವಂಥದ್ದು. ಒಂದು ಈ ಥರ ಬಳಸ್ಬೋದು. ಸೊ ಇದನ್ನು ಇನ್ನೂ ಒಂದು ರೀತಿಯಾಗಿ ಯೂಸ್ ಮಾಡ್ಬೋದು. ಈ ಥರ ಒಂದು ಸ್ಟೋನನ್ನು ತಗೊಳ್ಳಿ, ಈ ಥರ ಒಂದು ಕಲ್ಲನ್ನು ತಗೊಂಡು ಇದಕ್ಕೆ ರೋಸ್ ವಾಟರನ್ನು ಹಾಕ್ಕೋಬೇಕು. ಒಂದು ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಂಡು ಅದಕ್ಕೆ ಈ ಸ್ಟೋನನ್ನು ರಬ್ ಮಾಡಬೇಕು. ಈ ರೀತಿಯಾಗಿ ರೋಸ್ ವಾಟರಲ್ಲಿ ಚೆನ್ನಾಗಿ ಈ ರೀತಿಯಾಗಿ ರಬ್ ಮಾಡಿದಾಗ ಒಂದು ಸ್ವಲ್ಪ ಜೆಲ್ ಥರ ಬರುತ್ತೆ. ಈ ಸ್ಟೋನಿಂದ ಈ ರೀತಿಯಾಗಿ ರಬ್ ಮಾಡಬೇಕು ರೋಸ್ ವಾಟರಲ್ಲಿ. ಸೊ ಈ ರೋಸ್ ವಾಟರು ಮತ್ತು ಆಲಮ್ಮು, ಈ ರೋಸ್ ವಾಟರು ಮತ್ತು ಸ್ಫಟಿಕ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೋಸ್ ವಾಟರು ಸ್ಕಿನ್ನು ಗ್ಲೋ ಆಗುತ್ತೆ, ಮತ್ತು ಸ್ಕಿನ್ನು ಬ್ರೈಟ್ ಆಗೋದಕ್ಕೆ, ಸ್ಕಿನ್ನು ಮಾಯ್ಶ್ಚರ್ ಆಗಿರೋದಕ್ಕೆ, ಹೈಡ್ರೇಟ್ ಆಗಿರೋದಕ್ಕೆ ರೋಸ್ ವಾಟರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಆಲಮ್ ಕೂಡ ಮಾರ್ಕ್ಗಳನ್ನು ಕಡಿಮೆ ಮಾಡೋದಕ್ಕೆ, ಓಪನ್ ಪೋರ್ಸನ್ನು ಕಡಿಮೆ ಮಾಡೋದಕ್ಕೆ, ಸ್ಕಿನ್ನಲ್ಲಿರುವಂತಹ ಪ್ರಾಬ್ಲಮ್ಸು ಮತ್ತು ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಕ್ಕೆ ಆಲಮ್ ಸ್ಟೋನ್ ತುಂಬಾ ಸಹಾಯ ಮಾಡುತ್ತೆ. ಸೊ ಈ ರೀತಿಯಾಗಿ ರಬ್ ಮಾಡಿ ಆದಮೇಲೆ ಇದಿರುತ್ತೆ ನೋಡಿ, ಈ ವಾಟರ್ ಇರುತ್ತಲ್ವ,
ಇದನ್ನು ನಿಮಗೆ ಎಲ್ಲಿ ಜಾಸ್ತಿ ಮಾರ್ಕ್ಸು ಮತ್ತು ಬಂಗು ಪಿಗ್ಮೆಂಟೇಷನ್ ಇರುತ್ತಲ್ಲ, ಸೊ ಆ ಜಾಗದಲ್ಲಿ ಇದನ್ನು ಅಪ್ಲೈ ಮಾಡಬೇಕು ನೀಟಾಗಿ. ಇದನ್ನು ಅಪ್ಲೈ ಮಾಡಿ ಸೇಮ್ ಮುಂಚೆ ನಾನು ಹೇಗೆ ಹೇಳಿದೆ, ಆಯಿಲಿ ಸ್ಕಿನ್ ಇರೋರು ಅರ್ಧ ಗಂಟೆ 1 ಅವರ್ ಬಿಟ್ಟು ವಾಶ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋವಂಥವ್ರು ಒಂದು 5ರಿಂದ 10 ನಿಮಿಷ ಬಿಟ್ಟು ವಾಶ್ ಮಾಡಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡುವಂಥದ್ದು. ಸೊ ಇದು ಸೆಕೆಂಡ್ ಆಯಿತು. ಸೊ ಇದನ್ನು ಇನ್ನೂ ಒಂದು ರೀತಿಯಾಗಿ ಬಳಸ್ಬೋದು. ಆಲಮ್ ಸ್ಟೋನ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕುಟ್ಟಬೇಕು. ಚೆನ್ನಾಗಿ ಕುಟ್ಟಿ ಕ್ರಷ್ ಮಾಡಿ ಅದರಿಂದ ಪೌಡರನ್ನು ತೊಗೋಬೇಕು. ಒಂದು ಅರ್ಧ ಸ್ಪೂನ್ನಷ್ಟು ಪೌಡರನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಮುಲ್ತಾನಿ ಮಿಟ್ಟಿನ ಹಾಕ್ಕೋಬೇಕು. 1 ಸ್ಪೂನ್ನಷ್ಟು ಮುಲ್ತಾನಿ ಮಿಟ್ಟಿ. ಈ ಪೌಡರು ಮತ್ತು ಮುಲ್ತಾನಿ ಮಿಟ್ಟಿ ಪೌಡರು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಫೇಸ್ ಪ್ಯಾಕ್ ರೀತಿಯಾಗಿ ಕೂಡ ಇದನ್ನು ಬಳಸ್ಬೋದು. ಇದು ಯಾವುದಾದ್ರೂ ಒಂದು ರೀತಿನ ನೀವು ಯೂಸ್ ಮಾಡಬೇಕಾಗುತ್ತೆ. ಮೂರನ್ನು ಕೂಡ ಒಂದೇ ದಿನ ಅಪ್ಲೈ ಮಾಡೋದಲ್ಲ. ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ, ನಿಮಗೆ ಯಾವುದು ಓಕೆ ಅನಿಸುತ್ತೆ ಆ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ಬೋದು. ಸೊ ನಾನು ಬಳಸೋದೇನು ಅಂತಂದರೆ ವಾಟರಲ್ಲಿ ತೇವ ಮಾಡಿಕೊಂಡು ಮುಖಕ್ಕೆ ರಬ್ ಮಾಡ್ತೀನಿ. ಸೊ ನನಗೆ ಇದು ಚೆನ್ನಾಗಿ ಸೂಟ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ಗೆ ನಿಮಗೆ ಯಾವ ಥರ ಬೆಸ್ಟ್ ಅಂತ ಅನಿಸುತ್ತೆ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. 3 ಸ್ಟೆಪ್ಸ್ ಹೇಳಿದ್ದೀನಲ್ಲ ಇವಾಗ. ಒಂದು ನೀರಲ್ಲಿ ನೆನೆಸಿ ರಬ್ ಮಾಡೋವಂಥದ್ದು, ಇನ್ನು ಒಂದು ಮುಲ್ತಾನಿ ಮಿಟ್ಟಿ ಜೊತೆ ಈ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿ ಹಾಕಿ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶನ್ನು ಮಾಡುವಂಥದ್ದು. ಇನ್ನು ನೆಕ್ಸ್ಟು ರೋಸ್ ವಾಟರಲ್ಲಿ ಅದನ್ನು ರಬ್ ಮಾಡಿ ಆ ರೋಸ್ ವಾಟರ್ ಸಮೇತ ಮುಖಕ್ಕೆ ಅಪ್ಲೈ ಮಾಡುವಂಥದ್ದು. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. 3 ಒಂದೇ ದಿನ ಅಪ್ಲೈ ಮಾಡಬೇಡಿ, ಒಂದೇ ದಿನ ಯೂಸ್ ಮಾಡಬೇಡಿ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳನ್ನ ಬಿಟ್ಟು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಬಳಸ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮಗೇನಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ, ಏನಾದರೂ ರಿಯಾಕ್ಷನ್ ಆಗ್ಬೋದೇನೋ ಅನ್ನೋ ಒಂದು ಡೌಟ್ ಇದ್ದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಅದು ನೀರಿನ ಜೊತೆನಾದರೂ ಅದನ್ನು ರಬ್ ಮಾಡಿ ಆ ಪೇಸ್ಟನ್ನು ಕಿವಿ ಹಿಂದೆ ಹಚ್ಚುವಂಥದ್ದು ಅಥವಾ ಈ ಜಾಗದಲ್ಲಿ ಹಚ್ಚಿ ಟೆಸ್ಟ್ ಮಾಡಬೇಕು. ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಿಮಗೇನು ರಿಯಾಕ್ಷನ್ಸ್ ಆಗಿಲ್ಲ ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡ್ರೆ ನಿಮಗೂ ಆ ಭಯ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಇದನ್ನು ಯೂಸ್ ಮಾಡ್ಬೋದು. ಸೊ ರಿಸಲ್ಟ್ ಯಾವಾಗ ಸಿಗುತ್ತೆ ಅಂತ ಕೇಳೋದಾದರೆ ತಕ್ಷಣಕ್ಕೆ ಯಾವುದೇ ರಿಸಲ್ಟ್ ಸಿಗೋದಿಲ್ಲ. 1 ದಿನ 2 ದಿನಕ್ಕೆಲ್ಲ ರಿಸಲ್ಟ್ ಸಿಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಒಂದು 4 ವೀಕ್ಸು 3 to 4 ವೀಕ್ಸ್ ಆದರೂ ಬೇಕು. 4 to 5 ವೀಕ್ಸಲ್ಲಿ ನಿಮಗೆ 60 to 70% ರಿಸಲ್ಟ್ ಅಂತೂ ಸಿಗುತ್ತೆ. ಯಾಕಂತಂದರೆ ಈ ಬಂಗು ಪಿಗ್ಮೆಂಟೇಷನ್ ಇದು ತಕ್ಷಣಕ್ಕೆ ಇವತ್ತು ಆಗಿರೋವಂಥದ್ದಲ್ಲ. ಅದು ತುಂಬ ದಿನಗಳಿಂದ ಸ್ಕಿನ್ನನ್ನು ಡ್ಯಾಮೇಜ್ ಮಾಡಿ ತುಂಬ ದಿನಗಳಿಂದ ಅದನ್ನು ಟ್ರೀಟ್ ಮಾಡದೆ ಬಿಟ್ಟಿರೋದ್ರಿಂದ ಇವಾಗ ಪಿಗ್ಮೆಂಟೇಷನ್ ಆಗಿದೆ. ಸೊ ಹಾಗಾಗಿ ಪಿಗ್ಮೆಂಟೇಷನ್ ಮತ್ತು ಬಂಗು ಏನಿದೆ ಅದು ಪೂರ್ತಿಯಾಗಿ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ಕಡಿಮೆ ಅಂತಂದರೂ 2 ರಿಂದ 3 ತಿಂಗಳು ಟೈಮ್ ತಗೊಳ್ಳುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ. ಸೊ ನಂಬಿಕೆ ಇಟ್ಟು ಯೂಸ್ ಮಾಡಿ. ಯಾವುದೇ ಒಂದು ರೆಮಿಡೀಸ್ ಇರ್ಬೋದು, ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿರ್ಬೋದು, ಯಾವುದೇ ಆಗಲಿ 1 ರಿಂದ 2 ದಿನದಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ಸಿಗೋದಿಲ್ಲ. ತಾಳ್ಮೆ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಈ ಪಿಗ್ಮೆಂಟೇಷನ್ ಯಾಕಾಗುತ್ತೆ, ಬಂಗು ಯಾಕಾಗುತ್ತೆ ಅನ್ನೋದಾದರೆ, ತುಂಬ ಬಿಸಿಲಲ್ಲಿ ಓಡಾಡ್ತಾ ಇರ್ತೀರ. ತುಂಬ ವರ್ಷಗಳಿಂದ ಬಿಸಿಲಲ್ಲಿ ಓಡಾಡಿ ಆ ಸನ್ಟ್ಯಾನ್ ಆಗಿರುತ್ತೆ. ಸನ್ಟ್ಯಾನ್ನ ಸರಿಯಾಗಿ ಟ್ರೀಟ್ ಮಾಡದೇ ಇದ್ದಾಗ ತುಂಬ ದಿನಗಳಿಂದ ಟ್ಯಾನ್ ಆಗಿ ಬರ್ನ್ ಆಗಿ ಅದು ಡೀಪಾಗಿ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಸ್ಕಿನ್ ಡ್ಯಾಮೇಜ್ ಆಗಿ ಬಂಗು ಆಗುವಂಥದ್ದು. ಕೆಲವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಪಿಗ್ಮೆಂಟೇಷನ್ ಆಗುತ್ತೆ. ಇದನ್ನ ಫ್ಯೂಚರಲ್ಲಿ ಬರದೇ ಇರೋ ರೀತಿ ತಡೆಗಟ್ಟಬೇಕು ಅಂತಂದರೆ ಡೈಲಿ ನೀವು ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಲೋಷನ್ಗಳನ್ನು ಅಥವಾ ಸನ್ಸ್ಕ್ರೀನ್ ಕ್ರೀಮ್ಗಳನ್ನು ಅಪ್ಲೈ ಮಾಡುವಂಥದ್ದು. ಇದರಿಂದ ಆದಷ್ಟು ಮತ್ತೆ ಸನ್ ಟ್ಯಾನ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ಸನ್ ಬರ್ನ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ರೆಗ್ಯುಲರ್ ಆಗಿ ಪ್ರತಿದಿನ ನೀವು ಸನ್ಸ್ಕ್ರೀನ್ ಲೋಷನ್ಗಳನ್ನ ಅಪ್ಲೈ ಮಾಡ್ತಾ ಇದ್ದರೆ ಸ್ಕಿನ್ನು ಸ್ಮೂತ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ಹಾಗೆ ಸ್ಕಿನ್ನಲ್ಲಿರುವಂತಹ ಕಲೆಗಳು ಕೂಡ, ಮುಖದಲ್ಲಿರುವಂತಹ ಕಲೆಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಫ್ಯೂಚರಲ್ಲಿ ಇದ್ಯಾವುದು ಬರದೇ ಇರೋ ರೀತಿ ಪ್ರಿವೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಎಷ್ಟು ದಿನಕ್ಕೊಂದ್ಸರಿ ಯೂಸ್ ಮಾಡಬೇಕು ಅನ್ನೋದಾದರೆ ವಾರದಲ್ಲಿ 3 ಸರಿ. ಅಂದರೆ ಇವತ್ತು ನಾವು ಮಂಡೇ ಯೂಸ್ ಮಾಡಿದ್ದೀವಿ ಅಂತಂದರೆ ಟ್ಯೂಸ್ಡೇ ಬೇಡ, ವೆಡ್ನೆಸ್ಡೇ ಬೇಡ, ಥರ್ಸ್ಡೇ, ಫ್ರೈಡೇ ಬೇಡ, ಸ್ಯಾಟರ್ಡೆ ಬೇಡ, ಸಂಡೇ, ಈ ರೀತಿಯಾಗಿ ವಾರದಲ್ಲಿ 3 ಸರಿ ನೀವು ಬಳಸಬೇಕಾಗುತ್ತೆ. ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ವಾರಕ್ಕೆ 3 ಸರಿ, 2 ದಿನ ಗ್ಯಾಪ್ ಕೊಟ್ಟು 3ನೇ ದಿನ ನೀವು ಯೂಸ್ ಮಾಡಬೇಕು. ಪ್ರತಿದಿನ ಅಪ್ಲೈ ಮಾಡೋದ್ರಿಂದ ಡ್ರೈ ಸ್ಕಿನ್ ಇರೋರ್ಗಂತೂ ಸ್ಕಿನ್ ತುಂಬಾ ಡ್ರೈ ಆಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ವಾರದಲ್ಲಿ 3 ಸರಿ ಯೂಸ್ ಮಾಡಿದರೆ ಬೆಸ್ಟ್ ಅಂತ ಹೇಳ್ತೀನಿ.
ಇದನ್ನು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ತುಂಬಾ ಟೈಟ್ ಆಗುತ್ತೆ ಮತ್ತು ಪೌಡರ್ ಥರ ಆಗುತ್ತೆ. ಸೊ ಇದೆಲ್ಲ ನಾರ್ಮಲ್ಲು, ಭಯ ಪಡೋವಂಥದ್ದು ಏನಿಲ್ಲ. ಒಂದ್ಸರಿ ವಾಶ್ ಮಾಡಬೇಕಾದ್ರೆ ಸೋಪನ್ನ ಅಪ್ಲೈ ಮಾಡಬೇಡಿ. ಸೊ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಆಗಿರಬೇಕು. ಅದಾದಮೇಲೆ ನೀವು ಈ ರೆಮಿಡಿನ ಟ್ರೈ ಮಾಡಬೇಕಾಗತ್ತೆ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ನಾರ್ಮಲ್ ವಾಟರಿಂದ, ತಣ್ಣೀರಿಂದ ಫೇಸ್ ವಾಶನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೋಪ್ಗಳಾಗಲಿ ಫೇಸ್ ವಾಶ್ಗಳಾಗಲಿ ಮುಖಕ್ಕೆ ಬಳಸಬಾರ್ದು. ಹಾಗೆ ಪ್ಲೈನ್ ವಾಟರಿಂದ ಫೇಸ್ ವಾಶನ್ನು ಮಾಡ್ಕೋಬೇಕು. ನೀಟಾಗಿ ಮುಖನ ಒರೆಸ್ಕೊಂಡಾದ್ಮೇಲೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಮರಿದೇನೆ ಕಂಪಲ್ಸರಿ ಅಪ್ಲೈ ಮಾಡಬೇಕು. ಇಲ್ಲ ಅಂತಂದರೆ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಇದೊಂದು ಮರಿದೆ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಿ, ಮಾಯ್ಶ್ಚರೈಸರ್ ಯೂಸ್ ಮಾಡಿ, ವಾರಕ್ಕೆ 3 ಸರಿ ಆಲಮನ್ನು ನಾನಿವತ್ತು ಏನು ತೋರಿಸ್ದೆ 3 ಸ್ಟೆಪ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಿ. ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.